ಹಾಯ್, ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಪೂರಿ ಬಾಜಿ ಮಾಡುವ ಅಂತ ಇದ್ದೇನೆ. ಮಿಕ್ಸಿ ಜಾರಿಗೆ ಗೋಧಿ ಪುಡಿ ಮತ್ತು ನೀರು ಸ್ವಲ್ಪ ಹಾಕಿಕೊಂಡಿದ್ದೇನೆ. ಮತ್ತು ಸ್ವಲ್ಪ ಆಯಿಲ್, ಸ್ವಲ್ಪ ಶುಗರ್, ಅದಕ್ಕೆ ಬೇಕಾಗುವಷ್ಟು ಉಪ್ಪು ಎಲ್ಲ ಹಾಕ್ಕೊಂಡಿದ್ದೇನೆ. ನೋಡಿ ಎಷ್ಟು ಚೆಂದಾಗಿದೆ. ಈಸಿ ಆಗ್ತದೆ, ಕೈಯಲ್ಲಿ ಲಟ್ಟಿಸಲಿಕ್ಕೆ ತುಂಬ ಕಷ್ಟ ಇದನ್ನು. ಇನ್ನು ಮತ್ತೆ ಸ್ವಲ್ಪ ಒಂದು ಪ್ಲೇಟಿಗೆ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟ್ ಆಗ್ತದೆ, ಇಲ್ಲ ಕೈಯಲ್ಲೆಲ್ಲ ಅಂಟುತ್ತದೆ ಅದು. ಇನ್ನು ಮತ್ತೆ ಉಂಡೆ ಮಾಡಿಕೊಳ್ತೇನೆ. ಚಪಾತಿ ತಿನ್ನುವ ಅಂತ ಅನಿಸಿತು, ಹಸಿವಾಯಿತು. ಹಾಗೆ ಒಂದು ಚಪಾತಿ ಕೈಯಲ್ಲಿ ಲಟ್ಟಿಸಿ ಚಪಾತಿ ಮಾಡ್ಕೊಂಡು ತಿಂದೆ. ಆನಿಯನ್ ಇರಲಿಲ್ಲ, ಹಾಗೆ ತರಬೇಕಾಗಿತ್ತು. ರಾತ್ರಿಯಲ್ಲಿ ಮಾಡಿದ್ದು ನಾನು, ಹಾಗೆ ಲೇಟ್ ಆಯಿತು ಮಾಡಿದ. ಹಾಗೆ ಹಸಿವಾಯಿತು, ಅದಕ್ಕೆ ಒಂದು ಚಪಾತಿ ಮಾಡಿ ತಿಂದೆ. ಈಗ ಎಲ್ಲ ಪೂರಿಯನ್ನು ಲಟ್ಟಿಸ್ಕೊಳ್ತೇನೆ. ನೋಡಿ ಹೆಲ್ಪರ್, ಮಿನಿ ಹೆಲ್ಪರ್ ನೋಡಿ. ಹೋಲ್ಡ್ ಮಾಡಬೇಕು. ಆಯ್ತಾ? ಗಟ್ಟಿ ಪ್ರೆಸ್ ಮಾಡಿ. ಹಾಗೆ ಎಲ್ಲ ಪೂರಿಯನ್ನು ಮಾಡಿ ಇಟ್ಕೊಳ್ತೇನೆ ನಾನು ಸೈಡಿಗೆ. ಒಂದು ಕಡಾಯಿ ತಗೊಂಡಿದ್ದೇನೆ, ಅದಕ್ಕೆ ಆಯಿಲ್ ಹಾಕ್ತಾ ಇದ್ದೇನೆ. ಅದೇ നല്ലതായത് കറക്റ്റ് എടുക്കട്ടെ സാർ, ഇല്ലാതെ വേറെ എന്ത് ഓപ്ഷനും ഇല്ലല്ലോ. അതെ സാറിന്റെ ആര് സാർ അത്? ನೋಡಿ ಎಲ್ಲ ಲಟ್ಟಿಸಿ ಇಟ್ಕೊಂಡಿದ್ದೇನೆ ನಾನು ಪೂರಿಗೆ. ಇನ್ನೀಗ ಒಂದೊಂದೇ ಅದಕ್ಕೆ ಬಿಡ್ತಾ ಇದ್ದೇನೆ. ಬಿಸಿಯಾಗಿದೆ ನೋಡ್ಕೊಳ್ಳಿ ಆಯಿಲ್. ಮೇಲೆಗೆ ಸ್ವಲ್ಪ ಆಯಿಲನ್ನು ಕೆಳಗಿಂದ ಸ್ಪ್ರೆಡ್ ಮಾಡ್ಕೊಳ್ಳಿ, ಇಲ್ಲ ಉಬ್ಬುವುದಿಲ್ಲ ಪೂರಿ. ಈಗ ಬಾಜಿಗೆ 5 ಸಣ್ಣ ಸಣ್ಣ ಪೊಟಾಟೊ ತೆಗೆದಿದ್ದೇನೆ. ಪೊಟಾಟೊದು ಸ್ಕಿನ್ ತೆಗೆದು ನೀರಿಗೆ ಹಾಕಿಕೊಳ್ತೇನೆ. ಪೊಟಾಟೊದು ಸ್ಕಿನ್ ತೆಗೆದು ನೀರಿಗೆ ಹಾಕಿಕೊಳ್ಳದಿದ್ದರೆ ಅದು ಬ್ಲ್ಯಾಕ್ ಆಗ್ತದೆ ಮೇಲೆಯಿಂದ. ಹಾಕಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. ಈಗೊಂದು ಕುಕ್ಕರಲ್ಲಿ ಹಾಕಿ 2 ಟೊಮಾಟೊ, ಹಸಿಮೆಣಸು, ನೀರುಳ್ಳಿ ಎಲ್ಲ ಕಟ್ ಮಾಡಿ ತಗೊಂಡಿದ್ದೇನೆ. ಇನ್ನೀಗ ಕುಕ್ಕರಲ್ಲಿ ಹಾಕಿ 1 ರಿಂದ 2 ವಿಸಿಲ್ ತಗೊಳ್ಳಿ. ಉಪ್ಪು ಹಾಕಿಕೊಳ್ಳಿ ಸ್ವಲ್ಪ. ಎರಡು ವಿಸಿಲ್ ತೆಗೆದು ಒಗ್ಗರಣೆ ಹಾಕಿಕೊಳ್ಳಿ. ಒಗ್ಗರಣೆಗೆ ಉದ್ದಿನ ಬೇಳೆ, ಬೆಳ್ಳುಳ್ಳಿ, ರೆಡ್ ಚಿಲ್ಲಿ, ಸಾಸಿವೆ ಹಾಕಿದ್ದೇನೆ. ಇನ್ನು ಚೆಂದ ಮಿಕ್ಸ್ ಮಾಡಿಕೊಳ್ಳಿ. ಆಯಿತು, ನಮ್ಮದು ಪೂರಿಯೂ ರೆಡಿ, ಬಾಜಿಯೂ ರೆಡಿ. ಯಾರಿಗೆಲ್ಲ ಪೂರಿ ಇಷ್ಟ ಅವರು ಕಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.